ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಾಫಿ, ಟೀ, ಜ್ಯೂಸ್ ಏನಾದ್ರು? ಏನು ಬೇಡಮ್ಮ, ಬರ್ಬೇಕಾದ್ರೆ ಎಲ್ಲ ಮುಗಿಸ್ಕೊಂಡೆ ಬಂದೆ. ಪಂಕಜ, ಇವ್ರ್ಯಾರು? ನಿನ್ನೆ ಕೇಳ್ತಿರೋದು, ಯಾರು ಇವರು? ಇವ್ರ ಹೆಸರು ರಾಮಕೃಷ್ಣಣ್ಣ ಅಂತ, ಮ್ಯಾರೇಜ್ ಬ್ರೋಕರ್. ನಮಸ್ಕಾರ ಸರ್. ನಮ್ಮನೆಗೆ ಯಾಕೆ ಬಂದಿದ್ದಾರೆ? ಮ್ಯಾರೇಜ್ ಬ್ರೋಕರ್ ಯಾಕ್ರಿ ಬರ್ತಾರೆ? ಕೇಟರಿಂಗ್ ಆರ್ಡರ್ ತಗೊಳಕ್ ಬರ್ತಾರಾ? ಮದ್ವೆ ಮಾಡ್ಸಕ್ ತಾನೆ? ಮದ್ವೆ ಮಾಡ್ಸಕ್ಕ? ಯಾರ್ಗೆ? ನನ್ಗೇನು ಅರ್ಥನೇ ಆಗ್ತಿಲ್ವಲ್ಲ. ಮಾತಿಗೂ ಪ್ರಶ್ನೆ ಕೇಳಿದೆ. ನಿಮ್ ಕೆಲ್ಸ ಏನಾದ್ರೂ ಇದ್ರೆ ಮಾಡ್ಕೊಳ್ಳಿ ನೀವು. ನನ್ಗೇನ್ ಕೆಲ್ಸನೂ ಇಲ್ಲ. ಹೇಳು, ಏನ್ ನಡೀತಾ ಇದೆ ಇಲ್ಲಿ? ಏನು ಈಗ ನೀವ್ ತಿಳ್ಕೊಳ್ಳೇಬೇಕಾ? ಹೌದು, ಹೇಳ್ತೀನಿ. ಶಾಲಿನಿಗೆ ಒಂದ್ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಪಂಕಜ, ಏನಾಗಿದೆ ನಿನ್ಗೆ? ಶಾಲಿನಿ ಇನ್ನೂ ಚಿಕ್ಕ ಹುಡುಗಿ. ಈಗ ಅವಳಿಗೆ ಮದುವೆ ಮಾಡೋಂತ ಅರ್ಜೆಂಟ್ ಏನಿದೆ? ಹೌದು, ಅವಳಿನ್ನು ಚಿಕ್ಕ ಹುಡುಗಿ. ಕೈ ಹಿಡ್ಕೊಂಡು ಹೋಗಿ ಐಸ್ ಕ್ರೀಮು, ಚಾಕ್ಲೇಟು ಕೊಡಿಸ್ಕೊಂಡ್ ಬನ್ನಿ. ಅವಳೀಗ ಮೇಜರು ಕಣ್ರಿ, ಮದ್ವೆ ಮಾಡೋ ವಯಸ್ಸು. ಇದೆಲ್ಲ ನಿಮಗ್ ಗೊತ್ತಿದ್ಯೋ ಇಲ್ವೋ? ಪಂಕಜ, ಶಾಲಿನಿ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಅವಳ ಗಮನ ಓದೋ ಕಡೆ ಇದೆ ಅಂತ ನೀವ್ ಅನ್ಕೊಂಡಿದ್ದೀರಾ. ಆದ್ರೆ ಅವಳ ಗಮನ ಎಲ್ಲ ಕಲ್ಕಿ ಮೇಲಿದೆ. ಅವಳು ಆಡೋ ಆಟಗಳನ್ನೆಲ್ಲ ನೋಡ್ಕೊಂಡು ನನಗ್ ಸುಮ್ನೆ ಇರಕ್ಕಾಗಲ್ಲ. ಆದ್ರೂ ಈ ವಿಷಯದಲ್ಲಿ ಅವಳ ಒಪಿನಿಯನ್ ಕೇಳ್ಬೇಕು ತಾನೆ. ಅವಳಿಗೆ ಯಾವ್ದು ಸರಿ ಅನ್ನೋದು ಅವಳನ್ನ ಹೆತ್ತಿರೋ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಪಂಕಜ, ನಾನ್ ಏನ್ ಹೇಳ್ತೀನಿ ಅಂದ್ರೆ, ನೀವೇನು ಹೇಳೋದ್ ಬೇಡ, ದಯವಿಟ್ಟು ಸುಮ್ನೆ ಕೂತ್ಕೊಳ್ಳಿ. ಅಣ್ಣ, ನೀವು ಹುಡುಗಂದು ಫೋಟೋ ತೋರಿಸಿ. ನೀವು ತಂದಿರೋ ಹುಡುಗರ ಫೋಟೋಗಳೆಲ್ಲ ಶ್ರೀಮಂತರ ಮನೆಯವ್ರದ್ದು ತಾನೆ? ಏನ್ ಹೀಗ್ ಕೇಳ್ತಿದ್ದೀರಲ್ಲ ಅಮ್ಮ? ನಾನ್ ತಂದಿರೋ ಫೋಟೋಸ್ ಎಲ್ಲ ನಿಮ್ಮ ಅಂತಸ್ತಿಗೆ ಸರಿ ಸಮಾನಾಗಿರೋವೆ. ಎಲ್ಲಿ ತೋರಿಸಿ ತೋರಿಸಿ. ಈ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ಅಮ್ಮ, ಇವ್ರ ಹೆಸರು ಹೇಮಂತ್ ಅಂತ, ಚಿನ್ನದಂತ ಹುಡುಗ. ಇವರಲ್ಲಿ ಯಾವ ಕೆಟ್ಟ ಅಭ್ಯಾಸಗಳು ಇಲ್ಲ. ಅವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್. ಇವ್ರ ಸ್ಟಡೀಸ್ ಎಲ್ಲ ಫಾರಿನ್ ಅಲ್ಲೇ ಆಗಿರೋದು. ಆದ್ರೂ ಈ ಹುಡುಗ ಸ್ವಲ್ಪ ಕಪ್ಪಗಿದ್ದಾನೆ ಅಂತ ಅನ್ಸುತ್ತೆ. ನನ್ನ ಮಗಳು ಶಾಲಿನಿನ ನೀವು ನೋಡಿದೀರಾ ಅಲ್ವಾ? ಹಾ, ನೋಡಿದೀನಿ ಅಮ್ಮ. ಅವಳ ಪರ್ಸನಾಲಿಟಿಗೆ ಈಕ್ವಲ್ ಆಗಿರೋ ಹುಡುಗ ಇದ್ರೆ ತೋರಿಸಿ. ಇದೆ ಅಮ್ಮ, ಇನ್ನೂ ತುಂಬಾ ಫೋಟೋಸ್ ಇದೆ, ನೋಡಿ. ಹಾ, ಈ ಹುಡುಗನ ಹೆಸರೇನು? ಇವನ್ ಹೆಸರು ಕಲ್ಕಿ ಅಂತ. ಈ ಹುಡುಗನ ಹೆಸರೇನು? ಇವ್ರ ಹೆಸರು ಬಾಬು ಅಂತ. ಬಿಸ್ನೆಸ್ ಮಾಡ್ತಾ ಇದ್ದಾನೆ. ದೊಡ್ಡ ಕುಟುಂಬದ ಹುಡುಗ. ನಮ್ಮ ಶಾಲಿನಿಗೆ ಹೇಳಿ ಮಾಡಿಸಿದ ಜೋಡಿ. ಈ ಹುಡುಗನೇ ಓಕೆ ಅನ್ನಿಸ್ತಾ ಇದೆ. ನಾನು ನಮ್ಮ ಹುಡುಗಿ ಫೋಟೋ ಕೊಡ್ತೀನಿ, ಅದನ್ನ ಹುಡುಗನ ಮನೆಯವ್ರಿಗೆ ಕೊಡಿ. ಅವ್ರು ಇಷ್ಟಪಟ್ರೆ ಮುಂದಿನ ಮಾತುಕತೆ ನಡೆಸೋಣ. ಆಯ್ತಮ್ಮ. ತಗೊಳ್ಳಿ. ಸರಿ ಅಮ್ಮ, ನಾನಿನ್ ಬರ್ತೀನಿ. ಸರಿ. ಪಂಕಜ, ನೀನ್ ತುಂಬಾ ದುಡುಕ್ತಾ ಇದೀಯಾ. ನಿಮಗಾಗ್ಲೇ ಏನ್ ಹೇಳಿದೆ? ಸುಮ್ನೆ ಕೂತ್ಕೊಳ್ಳಿ ಅಂತ ಹೇಳ್ದೆ ತಾನೆ? ಅಮ್ಮ, ಏನ್ ನಡೀತಿದೆ ಇಲ್ಲಿ? ಇವಾಗ ನಿನಗ್ ಯಾಕೆ ಇದೆಲ್ಲ? ಏನಾದ್ರೂ ಕೆಲ್ಸ ಇದ್ರೆ ನೋಡ್ಕೊ ಹೋಗು. ಇವಾಗ ಬ್ರೋಕರ್ನ ಕರ್ಸಿ ಫೋಟೋಸ್ ನೋಡ್ತಿದ್ದೆ. ನಿನಗ್ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲ, ನೀನೀಗ ಹೇಳಲೇಬೇಕು ನನ್ಗೆ. ಶಾಲಿನಿ, ಅತ್ತೆ ನಿಂಗೆ ಮದ್ವೆ ಮಾಡ್ಬೇಕು ಅಂತ ಹುಡುಗನ್ ಫೋಟೋ ನೋಡಿದ್ದಾರೆ. ಅಮ್ಮ, ಯಾರನ್ನ ಕೇಳಿ ಈ ಡಿಸಿಷನ್ ತಗೊಂಡೆ? ಯಾರನ್ನ ಯಾಕೆ ಕೇಳ್ಬೇಕು? ನಿನ್ನ ಹೆತ್ತವಳು ನಾನು. ಯಾವಾಗ ಏನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ನನಗ್ ಮದ್ವೆ ಬೇಡ ಅಮ್ಮ. ಯಾಕೆ?
ಆ ರೋಡ್ ರೋಮಿಯೋ ಕಲ್ಕಿ ಜೊತೆ ಕದ್ದು ಓಡ್ ಹೋಗಕ್ಕ? ಅಮ್ಮ ಯಾಕಮ್ಮ ಇಷ್ಟೊಂದು ಚೀಪಾಗಿ ಮಾತಾಡ್ತಿದ್ಯಾ? ಏಯ್, ನಾನೇನು ಇಲ್ದೇ ಇರೋದನ್ನ ಹೇಳಿಲ್ಲ. ದುಡ್ಡಿಗೋಸ್ಕರ ರಾಧಿಕಾನ್ ಮನೆಯವರು ನಿನ್ನ ಬಲೆಗೆ ಬೀಳಿಸ್ಕೊಳಕ್ಕೆ ನೋಡ್ತಿದ್ದಾರೆ. ನಿನಗೆ ಯಾಕದ ಅರ್ಥ ಆಗ್ತಿಲ್ಲ?